ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಗಂಗಾಪ್ರಹಸನ ಅರ್ಥಾತ್ ಸಂಗ್ಯಾಬಾಳ್ಯ ಅರ್ಥಾತ್ ಮಿತ್ರದ್ರೋಹಿ ಅನ್ನುವಂಥ ಈ ಸನ್ನಾಟವನ್ನು ನಮ್ಮ ಈ ವಾಹಿನಿಯ ಮೂಲಕವಾಗಿ ನಾನು ಇದನ್ನು ವಾಚನ ಮಾಡ್ತಾ ಬಂದಿದ್ದೇನೆ. ತಮಗೆಲ್ಲ ಗೊತ್ತಿರುವಂತೆ ತುಳುಗನ್ನಡ ಭಾಷೆಯಲ್ಲಿ ರಚಿತವಾಗಿರುವಂಥ ಈ ಸಂಗ್ಯಾಬಾಳ್ಯ ಸನ್ನಾಟ ಜನಪ್ರಿಯವಾಗಿದೆ. ಅಂದು ಎಂದು ಎಂದೆಂದಿಗೂ ಕೂಡ ಇದು ಎಲ್ಲರನ್ನೂ ಮನಸೆಳೆಯುವಂಥ ಒಂದು ಸನ್ನಾಟ. ಈ ಸನ್ನಾಟದಲ್ಲಿ ಗಂಗಾ ವಿಶೇಷವಾಗಿ ನಾಯಕಿ ಇವಳೆಂದರೆ ಈ ಕತೆ ಒಂದು ಪ್ರಾಮುಖ್ಯತೆಯನ್ನು ಪಡೆದಿದೆ. ಈಗ ಗಂಗಾ ಅವಳು ತನ್ನ ತವರು ಮನೆಗೆ ಬಂದು ತನ್ನ ಅಣ್ಣ ಸಿದ್ಧಾನನನ್ನು ಕಂಡು, ತಂಗಿ ಏನಾಥವಾ ನೀನು ಎಂಥವಳು, ನಿನ್ನ ಒಂದು ವೈಭವ ಎಂಥದ್ದು, ಪಿತಾಂಬರವನ್ನು ಇಟ್ಟುಕೊಂಡು ಕೊಲೆಯಲ್ಲಿ ಬಂಗಾರದ ಆಭರಣಗಳನ್ನು ಹಾಕ್ಕೊಂಡು ನೀನು ಯಾವಾಗಲೂ ನಗನಗತಾ ಬರುವವಳು, ಈಗ ಹಿಂಗ್ಯಾಕೆ ಬಾಡದ ಮುಖೆ ಮುಂದೆ ಇದು ಅಂತ ಸಾದಾ ಹುಡುಗಿ ಒಳಗೆ ಬಂದಿದೆ ಅಂದ ಕೂಡಲೇ ನನ್ನ ವೃತ್ತಾಂತವನ್ನು ಹೇಳ್ತೀನಿ ಅಂತ ಗಂಗಾ ಹೇಳ್ಕೋತ, ನೋಡಪ್ಪ ಹಿಂಗೆ ನಾನು ಬಸವಣ್ಣ ದೇವರಿಗೆ ಗುಡಿಗೆ ಹೋದಾಗ ಸರಿಗೆ ಕಳ್ಕೊಂಡಿದ್ನಿ. ಅದು ಅಂತಿಂಥ ಸರಿಗಲ್ಲ, ಸೇರ ಬಂಗಾರ ಸರಿಗೆ, ಅಂತಿಂಥ ಸರಿಗೆ ಅಲ್ಲ ಸೇರ ಬಂಗಾರ ತೊಡಗಿ, ಏನು ಘಾತವನಾದೀತ ಪರಮ್ಮ ಕೇಳ ಕೊಳ್ಳಾಗಿನ ಸರಿಗೆ ಹಾದೀತ. ಏನು ಮಾಡಬೇಕು ಅಂಥೇಳಿ ನನಗೆ ತೋರಿಸೋದನ್ನು ನನ್ನ ಜೊತೆ ಇದ್ದಂಥ ಪರಮ್ಗೆ ಏನೇ ಆಗಲಿ ಈ ಸಂಗತಿ ಯಾರಿಗೂ ಹೇಳಬೇಡ, ಯಾಕಂದ್ರೆ ತವ್ರ ಮನೆಯವ್ರಿಗೆ ಹೇಳಿದರೆ ಅವರಾರ ಪಾಪ ಎಲ್ಲಿಂದ ತಂದು ಕೊಟ್ಟಾರು, ಮತ್ತು ಗಂಡನ ಮನೆಯಾಗ ಹೇಳಿದ್ರೆ ಅವರು ಮೊದಲೇ ಶೀಟ್ಗ ಒಬ್ರಿಗೊಬ್ಬರಿಗೆ ಅಂತ ಮುತ್ತರತ್ವ ವ್ಯಾಪಾರ ಅಂಥೇಳಿ ಅವ್ರು ಹೋಗ್ತಿರ್ತಾರೋ, ಅವ್ರಿಗೆ ಆದರೂ ಸಹಿತ ಇದಾಗೋದಿಲ್ಲ. ಅದಕ್ಕೆ ಇದನ್ನು ನೀವು ಮುಚ್ಚಿಟ್ಕೋ ಅಂಥೇಳಿ ನಾನು ಹೇಳಿ ಬಸವಣ್ಣನ ಮೇಲೆ ಆಣೆ ಮಾಡಿ ಇಬ್ಬರಿದು ಮಾಡಿದಾಗ ಆಯ್ತು ಬಿಡು ಅಂತೇಳಿ ನಾನು ಮನೆಯಾಗ ಬಂದು ಸುಮ್ಮನೆ ಇದ್ದೀವಿ. ಅಂಥ ವೇಳೆದಾಗ ಈ ಹುರಕಡ್ಲಿ ಭಾಳ ನಮ್ಮ ಮನೆಗೆ ಬಂದೇನಂತಾನ, ಅದೇನ ತಂಗಿವ್ವ ಮನೆಯಾಗ, ಅದೇನ ಗಂಗವ್ವ ಮನೆಯಾಗ, ಬಾರವ್ವ ಬಾಳ್ಯ ಬಂದಿನ ಹೊರಗೆ ಮಾತೊಂದು ಹೇಳುವುದತ್ತಿವ ನಿನಗೆ ಅಂದ ಕೂಡಲೇ ನೋಡಿ. ಎಷ್ಟೇ ಆದರೂ ನಮ್ಮ ಹಳ್ಳಿಯ ವಾತಾವರಣದೊಳಗೆ ಪರಪುರುಷರು ಬಂದ ಕೂಡಲೇ ನಾವು ಹೆಣ್ಮಕ್ಳು ಒಮ್ಮಿಗೆ ಹೆಂಗೆ ಹೊರಗೆ ಬರೋಕೆ ಬರ್ತೈತೆ ಹೌದು ಬಿಡುವ ತಂಗಿ ನಿನ್ನ ಮಾತು ಕರೆಯೋದ. ಅದಕ್ಕೆ ನಾವು ಒಳಗೆ ಅಂದ್ಕೊಂಡು ನಾನು ಹೇಳಿ, ಯಾರನ್ನ ಬಂದವರು ಬಾಗಿಲದಾಗ, ಯಾರಪ್ಪ ಬಂದವರು ಬಾಗಿಲದಾಗ, ಇಲ್ಲಪ್ಪ ನನ್ನವರು ಊರಾಗ ವ್ಯಾಪಾರಕ್ಕೆ ಹೋಗ್ಯಾರು ಬಳ್ಳಾರಿಗೆ ಅಂತ ಹೇಳಿ ಖರೆ ಐತೆ ಬಿಡುವ ತಂಗಿ. ಮುಂದೇನಾಯ್ತು, ಅವ ಅಷ್ಟಕ್ಕೆ ಬಿಡಲಿಲ್ಲವ ಅಕ್ಕ ತಂಗಿ ಅಂತ ಹೇಳಿ, ಬಡತನ ಕಾಡತತ್ವ ನನಗೆ, ಬಡತನ ಕಾಡತತ್ವ ನನಗೆ, ಅದಕ್ಕಾಗಿ ಬಂದೇನಿ ಕೊಡವಚನ, ಮಂದ್ಯಾಗ ಮಾಡಬ್ಯಾಡ ಅಪಮಾನ ಅಂತಂದವ. ಹಿಂಗೆ ತಂಗಿ ಮುಂದೇನಾಯ್ತು, ಅದಕ್ಕೆ ನೀನಂದಿವ ಅನ್ನನೂರಪ್ಪ ಬಡತನ ಸಿರಿತನ ಯಾರಿಗೆ ಬಿಟ್ಟೈತಿ ಹೇಳು, ಎಲ್ಲರಿಗೂ ಒಮ್ಮೆ ಬಡತನ ಬರ್ತೈತಿ ಒಮ್ಮೆ ಸಿರಿತನ ಬರ್ತೈತಿ. ಅದನ್ನು ಹೇಳಪ್ಪ ಏನಂತವ, ಬಡತನ ಸಿರಿತನ ದೈವದ ಆಟ, ಬಡತನ ಸಿರಿತನ ದೈವದ ಆಟ, ದೇವರು ಇಟ್ಟಂಗ ಇರಬೇಕು, ಇರಲೆಪ್ಪ ಸಮಾಧಾನ ನಿನ್ನ ಮನಕ್ಕೆ ಅಂಥೇಳಿ. ಅದಕ್ಕೆ ಅವ ಏನಂದವ ತಂಗಿ, ಅದಕ್ಕೆ ಅವ ಭಾಳ ಒಂದು ವಿನಯಲ್ಲಿ ಹೇಳಿದ, ತಂಗಿ ಇಬ್ಬರು ಇರಲಿವ್ವ ಈ ಮಾತ, ಇಬ್ಬರು ಇರಲಿವ್ವ ಈ ಮಾತ, ಮತ್ತೊಬ್ಬರು ಕೇಳಿದ್ರಾದಿತ್ತ ಖಾತ, ಬಡಬಡ ಮ್ಯಾಲೆ ಇರಲಿವ್ವ ಮಾಯಾ ಮಮತ. ಹಿಂಗೆ ತಂಗಿ ಹಂಗಾದ್ರೆ ಏನಾಯಿತು, ಯಾರಿಗೇ ಆದರೂ ಕಷ್ಟ ನಷ್ಟ ಬರುವನ ಮತ್ತು ಒಬ್ರಿಗೊಬ್ಬರಿಗೆ ನಾವು ಹಾಕಬೇಕು. ಅಂಥದ್ರಾಗ ನಾನು ಏನಂದಿವ ತಂಗಿ, ಹಾಗಾದರೆ ಹೇಳಪ್ಪ ಏನು ಕೆಲಸ ಬಾಳಪ್ಪಣ್ಣ, ಹೇಳಪ್ಪ ಏನು ಕೆಲಸ, ನಮ್ಮ ಮನೆಗೆ ಬಂದಂಥ ಕಾರಣ, ನಿನಗೆ ಬಂದ ವಿಪತ್ತಾದರೂ ಏನ. ಖರೆ ಬಿಡುವ ತಂಗಿ, ಯಾರಿಗೇ ಆಗಲಿ ಕಷ್ಟ ನಷ್ಟ ಅನ್ನೋ ಮಾತನ್ನು ಒಬ್ರಿಗೊಬ್ರಿಗೆ ಆಗಬೇಕಾಕತಿ. ನಿನಗೆ ಪರಿಚಯ ಇಲ್ಲದ ಹೆಣ್ಮಗಳು ಅವರು ಏಕದಮ್ ಬಂದು ಕೂಡಲೇ ಒಂದು ಏನಾರು ಹೆಂಗೆ ಮಾಡಕ್ಕೆ ಬರ್ತೈತಿ, ಮನ್ಯಾಗ ಗಂಡಸೂರು ಇಲ್ಲ ಅಂದ ಕೂಡಲೇ ಹೌದನ್ನ, ಆದರೂ ಮನೆಗೆ ಬಂದಾರಿ ಬಾಪ ಅಂಥೇಳಿ ಕರೆದು ಅವರಿಗೆ ಈ ನಾನು ಒಂದು ಚಾಪೆ ಮೇಲೆ ಕುಂಡ್ರಿಸಿ ಯಾಕಪ್ಪ ಏನ ಅಂತ ಕೇಳಿದ ಕೂಡಲೇ
ತೀಲ್ವಾ ತಂಗಿ, ಮೊನ್ನೆ ಸೋಮವಾರ ನೀವು ಬಸವನ ದೇವ್ರಿಗೆ ಹೋಗಿದ್ರೇನು ಅಂತ ಕೇಳಿದ. ಹಾಂ ಕರೆ, ಹೌದು ಹೋಗಿದ್ದು ಕರೆ, ಅದು ಹೇಳೋದು ಹೆಂಗಣ್ಣ? ಯಾಕೆ ತಂಗಿ, ನಾವು ಸರಿ ಒಂದು ಕಳ್ಕೊಂಡಿದ್ದೀವಿ, ಮತ್ತಂದು ಯಾರಿಗೆ ಹೇಳಬಾರ್ದು ಅಂತೇಳಿ ನಮ್ಮೊಳಗೆ ನಾವು ಮಾತು ಮುಚ್ಚಿಟ್ಕೊಂಡಿದ್ದೆವು, ಬಸವನ ದೇವ್ರ ಮೇಲೆ ಆಣಿಮರಿ ಮಾಡಿದ್ವಿ, ಮತ್ತು ಇನ್ನು ಹೆಂಗೆ ಹೇಳೋದಾ? ಅದಕ್ಕೆ ನಾವೇನು ಹೋಗಿಲ್ಲ ಅಣ್ಣ ಅಂತಂದ್ವಿ. ತಂಗಿ ಸುಳ್ಳು ಹೇಳ್ಬೇಡವ, ನೀವು ಬಸವನ ದೇವ್ರಿಗೆ ಹೋಗಿದ್ರಿ ನಾನು ನೋಡೀನಿ ಅಂತಂದ್ಬಿಟ್ಟ. ಮತ್ತು ಇನ್ನೇನು ಮಾಡೋಕ್ಕೆ ಬರ್ತೈತಿ? ಹೌದಣ್ಣ ಹೋಗಿದ್ದೀವಿ ಬಿಡ್ರಿ, ಮನೆದೇವ್ರು ನಮಗೆ ಬಸವನಿಗೆ. ಹಂಗಾರೆ ತಂಗಿ ನೀವೇನಾದ್ರು ಕಳ್ಕೊಂಡ್ರಿ ಏನು ಅಂತ ಕೇಳಿದ್ವ. ಹಾಂ ಹಿಂಗೆ ಕೇಳಿದ ತಂಗಿ. ಹೌದಣ್ಣ, ಏನಾರು ಕಳ್ಕೊಂಡ್ರಿ ಅಂದ ಕೂಡಲೇ ಏನಿಲ್ಲಪ್ಪ ಅಂತೀರ, ಮತ್ತು ಒಳಗೆ ಹಂಗೆ ಏನಿಲ್ಲ ಬಿಡಣ್ಣ, ಇಲ್ಲಂತ ತಂಗಿ, ಏನೋ ಕಳ್ಕೊಂಡಿರ್ಬೇಕು ನೋಡ್ರಿ ಅಂತ ಅಡ್ಡಾಡಿ ಕೇಳಿದಾಗ ನಾ ಹೇಳಿ, ಅಣ್ಣ ನೀನು ನಮ್ಮ ಅಣ್ಣನ ಇದೀ, ಹೌದಣ್ಣ ಕಳ್ಕೊಂಡದ್ದು ಕರೆ ಐತಿ, ಆದರೆ ಯಾರ ಮುಂದೆ ಹೇಳೋದು ಅಂತೇಳಿ ಅದನ್ನು ನಾವು ಸುಮ್ಮನಾಗಿದ್ದೀವಪ್ಪ. ನೋಡುವ ತಂಗಿ, ನೀವು ಬಂಗಾರದ ಸರಿಗೆ ಕಳ್ಕೊಂಡಿದ್ರಿ ಅಂದಕ್ಕೂ ನನಗೆ ಒಮ್ಮೆಲೆ ಆಶ್ಚರ್ಯನೂ ಆತಣ್ಣ, ಮತ್ತು ಆತಂಕನೂ ಆತು. ಹೌದಣ್ಣ ನಿಮ್ಮ ಮಾತು ಕರೆ ಐತ್ರಿ, ಹಂಗಾರೆ ತಂಗಿ ಆ ಸರಿ ಸಿಕ್ಕೈತಿವ ಅಂದ್ಬಿಟ್ಟ. ನನಗೆ ಹೆಜ್ಜಾಗ ಒಂಥರ ಏನು ಬಾಯಲ್ಲಿ ಹೇಳಕ್ಕೆ ಬರ್ದಂಗೆ ಆಗ ಬಂಗಾರದ ಸರಿಗೆ ಸಿಕ್ಕತಿ ಅಂದ್ಕೂಲಿ ಒಂದು ಕಡೆ ಆನಂದನೂ ಆತು. ಮತ್ತು ಇನ್ನು ಹೆಂಗೆ ಏನು ಅಂಥೇಳಿ ತಿಳ್ಕೊಂಡು, ಅಣ್ಣ ನಿಮಗೆ ಸಿಕ್ಕಿದ್ರೆ ಅದನ್ನು ನಮಗೆ ಕೊಡ್ರಿ ಅಂತ ಕೇಳಿ. ತಂಗಿ ಸಿಕ್ಕತಿ ಕರಿವು, ಅದು ನನಗೆ ಸಿಕ್ಕಿಲ್ಲ ಅಂದ್ಬಿಟ್ಟ. ಹಾಂ ನನಗೆ ಸಿಕ್ಕಿಲ್ಲ ಅಂದ್ರೆ ಮುಂದೆ ಯಾರು ಸಿಕ್ಕತಿ ಅಂತವ? ನನ್ನ ಗೆಳೆಯ ಸಂಗ್ಯಾಗ ಸಿಕ್ಕತಿ ಅಂತ ಹೇಳಿದ. ಅಯ್ಯೋ ಅಣ್ಣ, ನೀ ಆದರೂ ನಮ್ಮ ಅಣ್ಣನ ಗತೆ ಅದಿ ನೋಡಪ್ಪ, ನನ್ನ ಬಂಗಾರದ ಸರಿಗೆ ಯಾರು ಹೇಳೋದು? ಅದು ಅಂತೆಂಥ ಸರಿಗಲ್ಲ, ಸೇರ ಬಂಗಾರ ಸರಿಗೆ ಅಂತ ನನ್ನ ಏನು ಹೇಳೋದು ಅಂತ ತಿಳ್ಕೊಂಡು ಮನುಷ್ಯನಾಗ ಒಳಗೆ ನುಂಗ್ಕೋತಿದ್ವಿ. ಮತ್ತು ನೀ ಐತೆ ಅಂದ ಕೂಡಲೇ ಅಮ್ಮ ಸಂಜ್ಞಾನೆ ಗೆಳೆಯ ಅಂತಿ. ಹೌದು ಬಿಡ್ತಂಗೆ, ನಾನು ಇಬ್ಬರು ಜೀವದ ಗೆಳೆಯನ. ಈ ಬೈಲವಂಗಲ್ ಪೇಟೆಗ ಸಹಿತ ಸಂಗ್ಯಾ ಬೇಳೆ ಅಂತಂದ್ರೆ ಎಲ್ಲರೂ ಈಗ ಅವಳಿ ಜವಳಿ ಐತಿ ಹಂಗೆ ಅಂತಾರವ. ಹಂಗಾರಣ್ಣ ನೀನು ನನಗೆ ಅಣ್ಣ ಅಂತಂಗದಿ, ಮತ್ತು ಅದು ಹೆಂಗಾರ ಮಾಡಿ ಅದನ್ನ ಕೊಡಿಸು ಅಂಥೇಳಿ. ಅದಕ್ಕೆ ಏನಂದವ ಬಾಳಣ್ಣ, ನೋಡ್ತಂಗಿ ನೀನು ತಪ್ಪು ತಿಳ್ಕೊಳ್ಳಿಲ್ಲ ಅಂತಂದರೆ ಒಂದು ಮಾತು ಹೇಳ್ತೀನಿ ಅಂದ. ಏನು ಮಾತದು ನೋಡು, ಅದು ಕೊಡ್ತಂತಂದಾನು, ಆದರೆ ಅಂದ್ರೆ ಏನು ಸಂಶಯ ಯಾಕಪ್ಪ? ಇಲ್ಲ, ನೀನು ಅವನ ಮಂಚಕ್ಕೆ ಹೋಗಿ ಎಲೆಡಿಗೆ ತಿಂದು ಬರ್ಬೇಕಂತ ಹೇಳ ನೋಡುವ ಅಂದ ಕೂಡಲೇ ನನಗೆ ಎಕ್ದಮ್ಮ ಶೆಟ್ಲು ಬರ್ದಂಗೆ ಆಯ್ತಣ್ಣ. ಅಲ್ಲ ಏನೇ ಆಗಲಿ ನಾನು ಗಂಡುಳ್ಳ ಗರ್ತಿ, ನನಗೆ ಗಂಡದಾನು. ಹಿಂಗಿದ್ದಾಗ ಮತ್ತೊಬ್ಬ ಈ ಪರಪುರುಷನ ಕೂಡ ಇರೋದಂತ ಸರಿ ಅನಿಸ್ತೈತಿ. ನಾನು ಅಣ್ಣ ನಿನಗಾರೆ ಸರಿ ಅನ್ಸೈತಿ ಕೇಳಿಕೊಳ್ಳಿ. ನೋಡುವ ತಂಗಿ, ನಿನಗೆ ಸರಿಗೆ ಬೇಕಾದ್ರೆ ಅವನು ಹಿಂಗೆ ಹೇಳಿದಾನು, ಅದನ್ನು ಹೇಳಂತ ತಿಳ್ಕೊಂಡು ನಾನು ಅವನ ಸಲುವಾಗಿ, ಯಾಕೆ ಅವನು ನನ್ನ ಜೀವದ ಗೆಳೆಯ ಅಂದ ಕೂಡಲೇ ಅವನು ಮಾತು ಮೀರಲಾರ್ಕಾಗಿ ನಾ ಇಲ್ಲಿ ಬಂದನು ತಂಗಿ ಅಂದ ಕೂಡಲೇ ಆಗ ನಾ ಅವ್ನು ಸ್ವಲ್ಪ ಏನಾದರೂ ನೋಡೋಣ. ಹೆಣ್ಣಿಗೆ ಶೀಲ ಅನ್ನೋದು ಭಾಳ ಮುಖ್ಯ. ಬಾಳಣ್ಣ, ಅಲ್ಲೋ ಲೆಕ್ಕ ಆಡೋದಕ್ಕೆ ಅಲ್ಲದ ಮಾತೊಂದು ಹೇಳೋದಕ್ಕೆ, ಇಂಥ ಮಾತು ಗಂಡಸಾಗಿ ಮೀಸಿ ಹೊತ್ತು ಗಂಡಸಾಗಿ ಇಂಥದ್ದು ನೀವು ಮಾಡಬಾರ್ದಪ್ಪ. ಯಾಕಂತಂದರೆ ನೀನು ನನ್ನ ಮನೆಗೆ ಬಂದು ಹಿಂಗೆ ಕೇಳ್ತಾ ಇದ್ದಿ, ನನ್ನ ಮನ್ಯಾಗ ಯಾರೂ ಇಲ್ಲ, ನನ್ನ ಗಂಡಿಲ್ಲ, ಮೈದುಂಡ್ರಿಲ್ಲ, ಯಾರೂ ಇಲ್ಲ, ನೀನು ಕೇಳ್ತಾ ಇದ್ದಿ, ನಾವು ಒಬ್ಬಕ್ಕಿದ್ದೀನಿ ಪಾಡ. ಅಕಸ್ಮಾತ್ ನನ್ನ ಗಂಡ ಮೈದುಂಡ್ರು ಇರ್ತೀನಿ, ನೀನು ಬಾಳೆ ಏನು ಹಾಕಿತ್ತು ಅಲ್ವಾ ತಂಗಿ? ನಾನು ನೋಡು ನಮ್ಮ ತಂಗಿ ಅಂತೇಳಿ ಬಂದು ಹೇಳ್ತಾ ಅದಪ್ಪ, ಈಗ ನಿನ್ನ ಮನೆಗೆ ಬಂದು ಹಿಂಗೆ ಯಾರ ಕೇಳಿದ್ರೆ ಮಾಡ್ತೀರಿ ನೀವು? ಹಂಗೆ ತಂಗಿ ನೋಡಿ, ನಿಮ್ಗೆ ಹೆಂಗೆ ಅಭಿಮಾನ ಐತ್ಲ? ಹೆಣ್ಮಕ್ಳು ನಮಗಾದರೂ ಕೂಡ ಅಭಿಮಾನ ಅಷ್ಟೇ ಇರ್ತೈತಣ್ಣ. ಅಲ್ಲ ಬಂಗಾರ ಸರಿಗಿತ್ತ ನನ್ನ ಶೀಲ ಹೆಚ್ಚಿಂದೈತಿ. ನೋಡಿ ತಂಗಿ, ನಿನ್ನ ಮನಸ್ಸ ನೀನೇ ಮಾಡ್ತಾನಂತಂದ್ರೆ ನನ್ನ ಸರಿ ಸಿಗುತ್ತೆ ಅಂತ ಹೇಳಿ ಹೋಗಿಬಿಟ್ಟಪ್ಪ. ಹಿಂಗಾತು ತಂಗಿ. ಹೌದು ಸಿದ್ದಣ್ಣ, ಏನು ಮಾಡಲಿ, ನನಗಿಂಥ ಪ್ರಸಂಗ ಬಂತು. ಬಂಗಾರ ಸರಿ ಎಲ್ಲಿಂದ ತರಲಿ? ಅದು ಸಿಕ್ಕತ್ತಿತ್ತಂದ್ರು ಅದು ಹೆಂಗೆ ತಗೋದು? ಹತ್ರ ಮುಂದೇನಾಯ್ತು ತಂಗಿ, ಒಟ್ಟಕ್ಕೆ ಬಿಡಲಿಲ್ಲ ಅವ್ರ. ನಂತರ ಸಂಜ್ಞಾನ ಬಂದು ನನಗೆ ದಾರಿ ಅಡ್ಡಗಟ್ಟಿದ್ವ. ಯಾಕೆ ಹಂಗೆ ಯಾಕವ ನೋಡೋದು ಏನು ನಮ್ಮ ಟೈಮನ್ನು ಅಡ್ಡಗಟ್ಟಿದ ಕೂಡಲೇ ನನಗೆ ಬಿಡು ದಾರಿ ಹುಡುಗಾಟ ಸರಿಯಲ್ಲ,
ಬಿಡು ದಾರಿ ಹುಡುಗಾಟ ತರವಲ್ಲ ನಿನ್ನ ಕೂನ ಗುರುತ ನನಗೇನ ನನಗೇನ ಬಿಡೋ ದಾರಿ ಹುಡುಗಾಟ ತರವಲ್ಲ. ಏನನ್ನ ಯಾರೇ ಆಗಲಿ ಪರಸ್ತ್ರೀಯರನ್ನು ಗಟ್ಟಬಾರದು. ಇಲ್ಲ ನಿನಗೆ ನಾನು ನಿನಗೆ ಸರಿಗೆ ಕೊಡ್ತೀನಿ ಅಂದ ಕೂಡಲೇ ಸರಿಗೆ ಕೊಡ್ತಾರೆ ಕೊಡ್ರಿ, ಅದು ಹಿಂಗೆ ಅಡ್ಡ ಕೊಟ್ಟರೆ ಸರಿ ಅಲ್ಲ. ನಾನು ಭಾಳ ನನ್ನ ಗೆಳೆಯ ಹೇಳ್ಯಾನ ಅಂಥದ್ದೆಂದೂ ಮಾಡುವಲ್ಲ ನಾನು. ಯಾಕಂತಂದ್ರೆ ನನಗೆ ಗಂಡುಳು ಕರ್ತೀನಿ, ನನ್ನ ಗಂಡದಾನು ಮೈದುಂಡದಾರು ನಂದು ಗೆಳೆಯರ ಮಣಿತಾನ ಅಂಥದ್ದು ಪ್ರತಿಷ್ಠಿತ ಮಣಿತಾನ ಹಿಂಗೆ ಮಾಡೋದಿಲ್ಲ ಅಂದ ಕೂಡಲೇ ನನ್ನ ಕೂಡ ಏನು ಬಂದಿದ್ದಲ್ಲ ಪರಮ್ಮ ಆಕೆ ಅವಂಗೆ ಸ್ವಾತಂತ್ರ್ಯ ಆಗ್ಬೇಕಂತ. ಹಿಂಗೆ ತಂಗಿ ಹಾಂ ಹೌದಣ್ಣ ಸ್ವಾತಂತ್ರ್ಯ ಆಗ್ಬಿಡಲ್ಲ ಆಕಿನ ಹಿಡ್ಕೊಂಡೆ ಆಕಿಗೆ ಏನೋ ಒಂದು ರೊಕ್ಕದ ಬಂಗಾರದ ಆಸೆ ತೋರಿಸಿ ಹೆಂಗಾರ ಮಾಡಿ ನಾನು ವಶ ಮಾಡಿಕೊಡ್ಬೇಕು ಅಂತೇಳಿ ಮಾತು ತೊಗೊಂಡು ಕೂಡಲೇ ಆಕೆ ನನ್ನ ಮನೆಗೆ ಬಂದ್ರಪ್ಪ. ಮತ್ತು ನಮ್ಮ ಮನೆಯವರು ವ್ಯಾಪಾರಕ್ಕೆ ಹೋಗೋ ಮುಂದೆ ಆಕೆ ನನ್ನ ಮನ್ಯಾಗ ನಾನು ಕೂಡ ಇರು ಅಂತೇಳಿ ಹೇಳಿ ಹೋಗಿದ್ರು. ಇನ್ನು ಕೂಡಲೇ ಆಕೆ ನಾನು ಕೂಡ ಇದ್ದರು, ನಂದೆಲ್ಲ ಆಕೆಗೆ ಗೊತ್ತೂ ಇತ್ತು. ಹೀಗಾಗಿ ಆಕೆ ಏಕದಮ್ಮ ಮನೆಗೆ ಬಂದ ಕೂಡಲೇ ನಾನು ಯಾರ ಮನೆಗೆ ಬರಲಿ ಬಾ ಅಂತ ಕರಿಬೇಕು. ಹೌದು ಬಿಡ್ತಂಗಿ, ಯಾರನ್ನಾದ್ರೂ ಕರೆಯೋದು ಪದ್ಧತಿ ಐತಿ. ನೀ ಅನ್ನೋ ಕರ್ದ್ನಿ ಬಾರ ಆಯಿ ಬಂದೆವ್ವ ಭಾಳ ದಿನಕ್ಕೆ, ಬಾರ ಆಯಿ ಬಂದೆವ್ವ ಭಾಳ ದಿನಕ್ಕೆ, ಬಣ್ಣದ ಮನೆ ತೊಗೊರವ ಕುಂಡೆ ಬೂಡಕ ಹಿಂಗೆ ಹೇಳಿ ಬಣ್ಣದ ಮನೆ ಮೇಲೆ ಕುಣಿಸೀನಿ. ಆಕೇನು ಹೇಳಿ ಗೊತ್ತಿಲ್ಲ ಏನು ತಂಗಿ ಅದನ್ನು ಹೇಳಾಕನೈತೆ ಬರ್ತೈತಿ. ಅಲ್ಲ ನೋಡು ಗಂಗಾ, ನೋಡು ಹಿಂದಕ್ಕೆ ನೀನು ಬಸವನ ದೇವ್ರ ಗುಡಿ ಹೋದಾಗ ನನಗೇನು ಮಾತು ಕೊಟ್ಟಿದ್ದಿ ನೋಡುವ, ಬಂಗಾರ ಸರಿಗೆ ಕಳೆದು ಯಾರಿಗೆ ಹೇಳಬೇಡ, ಮತ್ತು ಇದನ್ನು ನೀನು ಮನಸ್ಸಿನೊಳಗನೆ ಇಟ್ಕೋ. ಯಾಕಂದ್ರೆ ನನ್ನ ಗಂಡ ಮೈದುಂಡ್ರು ಅವರು ಸೀಟಿಗೆ ಸವಾದವರು, ಮತ್ತು ಇಂಥ ಒಂದು ಇಷ್ಟು ಬಂಗಾರ ತವ್ರ ಮನೆಯಾಗ ತೊಗೊಂಬರ್ಬೇಕಂತಾರೆ ಆಗೋದಿಲ್ಲ. ಅದಕ್ಕೆ ಹೆಂಗಾರ ಮೈದು ಮುಚ್ಚಿಟ್ಕೋಬೇಕಂತೇಳಿ ವಾಸನೆ ಒಬ್ರಿಗೊಬ್ಬರಿಗೆ ನಾವು ಕೈ ಮೇಲೆ ಕೈ ಹಾಕಿ ವಾಸನೆ ಕೊಟ್ಟೋದು ಖರೆ ಐತೀವಿ. ಹಾಂ ಅದು ಹಿಂಗೆ ತಂಗಿ ಹೌದನ್ನ ಸಿದ್ಧನ ಅದನ್ನು ಅವ್ರ ಮುಂದೆ ಇಟ್ಕೊಂಡು ಏನಾದ್ರು ನೋಡ್ತಂಗಿ ನಿನ್ನ ಗಂಡ ಏನು ಹೇಳ್ಯಾನು ವರ್ಷ ತುಂಬೋದ್ರೊಳಗೆ ಗಂಡ ಮಗನ ಪಡ್ಕೊಂಡು ಬಿಡ್ಕೊಂಡು ಬಾ ಅಂಥೇಳಿ ಬಸವಣ್ಣ ದೇವ್ರಿಗೆ ಹೇಳ. ಹೌದಲ್ಲೋ? ಹೌದು ಖರೆ, ನನ್ನ ಗಂಡ ಹೇಳಿದ್ದು ಖರೆ ಅಲ್ವಾ. 6 ತಿಂಗಳಗಟ್ಲೆ ಅವ ವ್ಯಾಪಾರಕ್ಕಂತ ಹೋಗವ. ಹಿಂಗಿದ್ದಾಗ ಮತ್ತು ನಿನಗೆ ಮಕ್ಕಳು ಹೆಂಗಾಗ್ತಾವು ಅಂದಾಗ ನಾನು ಬಾಯಲ್ಲಿ ಏನು ಹೇಳೋಕ್ಕಾಗದಂಗೆ ಸುಮ್ಮನೆ ನೋಡು. ಹಿಂಗೆ ತಂಗಿ ಮುಂದೆ ಏನಾಗ್ತವ